ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯ ಮಧ್ಯಸ್ಥಿಕೆ ವಹಿಸಿದ್ರ ಎಸ್ ಪೊನ್ನಣ್ಣ. ಹೈಕಮಾಂಡ್ ಸೂಚನೆಯಂತೆ ಪೊನ್ನಣ್ಣ ಮಧ್ಯಸ್ಥಿಕೆಯನ್ನು ವಹಿಸಿದ್ರ. ಹಾಗಾದ್ರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯ ಮಧ್ಯಸ್ಥಿಕೆಯನ್ನು ವಹಿಸಿದ್ರ. ಹಾಗಾದ್ರೆ ಎಸ್ ಪೊನ್ನಣ್ಣ ಹೈಕಮಾಂಡ್ ಸೂಚನೆಯಂತೆ ಪೊನ್ನಣ್ಣ ಮಧ್ಯಸ್ಥಿಕೆಯನ್ನು ವಹಿಸಿದ್ರ. ಬ್ರೇಕ್ಫಾಸ್ಟ್ ಸಭೆಯ ಮಾಹಿತಿಯನ್ನು ಪಡೆದ ಹೈಕಮಾಂಡ್ ಸಭೆ ಬಳಿಕ ಪೊನ್ನಣ್ಣಗೆ ಕರೆ ಮಾಡಿದ ನಾಯಕರು. ಹಾಗಾದರೆ ಸಿಎಂ ಡಿಸಿಎಂ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಏನಾದರೂ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ, ಹೈಕಮಾಂಡ್ ಸೂಚನೆಯಂತೆ ಪೊನ್ನಣ್ಣ ಏನಾದರೂ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ. ಯಾಕಂದರೆ ಸಭೆ ಬಳಿಕ ಪೊನ್ನಣ್ಣಗೆ ಕರೆ ಮಾಡಿದ್ರು ನಾಯಕರು. ಈ ಕಾರಣಕ್ಕಾಗಿ ಏನಾದರೂ ಬೆಳಗ್ಗೆ ಸಿಎಂ ಮತ್ತು ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಮತ್ತು ಅವರು ಹೇಳ್ತಾರೆ, ಒಂದು ಪೋಸ್ಟನ್ನು ಕೂಡ ಹಾಕೊಂಡಿರ್ತಾರೆ. ಸಿಎಂ ಸಿದ್ದರಾಮಯ್ಯವರು ಒಪ್ಪಂದದ ಬಗ್ಗೆ ಒಂದು ಪೋಸ್ಟನ್ನು ಕೂಡ ಹಾಕೊಂಡಿರ್ತಾರೆ. ಇದೆಲ್ಲ ಕೂಡ ಭಾಳ ಕುತೂಹಲಕ್ಕೆ ಕಾರಣ ಆಗ್ತಾ ಇತ್ತು. ಹಾಗಾದರೆ ಆ ಸಭೆಯ ನಂತರ ಪೊನ್ನಣ್ಣಗೆ ಕರೆ ಮಾಡಿದ್ರು ಕೂಡ ನಾಯಕರು. ಹಾಗಾದರೆ ಅವರು ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಹೈಕಮಾಂಡ್ ಸೂಚನೆಯಂತೆ ಪೊನ್ನಣ್ಣ ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ಅವರಿಗೆ ಹೈಕಮಾಂಡ್ ಏನಾದರೂ ಹೇಳಿದ ಬ್ರೇಕ್ಫಾಸ್ಟ್ ಸಭೆಯ ಮಾಹಿತಿಯನ್ನು ಪಡೆದಿದ್ದಾರೆ ಹೈಕಮಾಂಡ್. ಅವರಿಗೆ ಮಾಹಿತಿ ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ಪೊನ್ನಣ್ಣ ಏನಾದರೂ ಮಧ್ಯಸ್ಥಿಕೆಯನ್ನು ವಹಿಸಿ ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ಗೆ ತಿಳಿಸಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗ್ ಅಂತ ಹೇಳಿ 3 ಹೊತ್ತು ಕೂಡ ಮೀಟಿಂಗ್ಗಳು ಆಗ್ತಾನೆ ಇರುತ್ತೆ. ಆದರೆ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಲ್ಲ, ಕ್ಯಾಶುವಲ್ ಮೀಟಿಂಗ್ಸ್ ಅಂತ ಹೇಳ್ತಾರೆ. ಈಗ ಕ್ಯಾಶುವಲ್ ಮೀಟಿಂಗು ಕೂಡ ಈಗ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಡೀತಿರುವಂತಹ ಮೀಟಿಂಗ್ಗಳಿಗೂ ಕೂಡ ಹೈಕಮಾಂಡ್ ಸೂಚನೆಯಂತೆ ಏನಾದರೂ ಪೊನ್ನಣ್ಣ ಏನಾದರೂ ಮಧ್ಯಸ್ಥಿಕೆಯನ್ನು ವಹಿಸಿದ್ರೆ. ಹಾಗಾದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ, ಯಾಕಂತ ಹೇಳಿದ್ರೆ ಸಭೆಯ ನಂತರ ನಾಯಕರು ಪೊನ್ನಣ್ಣಗೆ ಕರೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಏನಾದರೂ ಇಲ್ಲಿ ನಡೀತಿರುವಂತಹ ವಿಷಯಗಳ ಬಗ್ಗೆ ಹೈಕಮಾಂಡ್ಗೆ ಏನಾದರೂ ವಿಷಯ ತಿಳಿಸಿದ್ರಾ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ.